ಇವತ್ತು ನೋಡಿ ನಾನು ಮೊಳಕೆ ಬರಿಸಿದ ಮಡಿಕೆ ಕಾಳು, ಅದು ಕೂಡ ಹಲಸಂದೆ ಥರ ಸ್ಮಾಲ್ ಇರುತ್ತೆ. ಅದನ್ನು ಬೆಳಗ್ಗೆ ನೆನೆ ಹಾಕಿ ರಾತ್ರಿ ಎಲ್ಲ ನೀರು ತೆಗೆದು ಇಟ್ಟಿದ್ದೆ. ಬೆಳಗ್ಗೆ ಅನ್ನೋದ್ರಲ್ಲಿ ಮೊಳಕೆ ಬಂದಿದೆ ನೋಡಿ. ಅದಕ್ಕೆ ಒಂದು ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ. ಒಗ್ಗರಣೆ ಕೊಡ್ತಾಯಿದ್ದೀನಿ. ಬೆಳ್ಳುಳ್ಳಿ ನೋಡಿ ಜಜ್ಜಿ ಇಟ್ಕೊಂಡಿದ್ದೀನಿ ಪುಟಾಣಿಯಲ್ಲಿ. ನೋಡಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ನಂತರ ಕರಿಬೇವು ಹಾಕಿದೆ. ಮತ್ತು ಬೆಳ್ಳುಳ್ಳಿ ಕುಟ್ಕೊಂಡಿದ್ನೆಲ್ಲ ಪುಟಾಣಿಯಲ್ಲಿ ಅದು ಕೂಡ ಜಜ್ಜಿದ್ದು ಹಾಕಿದ್ದೀನಿ. ನೋಡಿ ಈರುಳ್ಳಿ, ಮೀಡಿಯಮ್ ಗಾತ್ರದ ಈರುಳ್ಳಿ ತಗೋಬೇಕು, ಅದು ಹೆಚ್ಚಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. 3-4 ಹಸಿಮೆಣಸಿನಕಾಯಿ, ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಮೊಳಕೆ ಕಾಳು ಇದರಲ್ಲಿ ಹಾಕಿ ಫ್ರೈ ಮಾಡಬೇಕು. ಈ ಮೊಳಕೆ ಕಾಳನ್ನು ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟಿದ್ರಲ್ಲ ಇದರಲ್ಲಿ ಹಾಕಿ ಫ್ರೈ ಮಾಡಬೇಕು. ತುಂಬಾ ಈಸಿ, ಹೆಲ್ದಿ ಫುಡ್ ಕೂಡ. ಕಾಳುಗಳಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ, ಹೆಲ್ತಿಗೆ ಒಳ್ಳೆಯದು. ಹಾಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು ಕಾಳು. ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇಷ್ಟು ಸಿಂಪಲ್ಲಾಗಿ ಇದು ಮೊಳಕೆ ಕಾಳು ತುಂಬ ಈಸಿ ಮಾಡ್ಬೋದು, ಈಸಿಯಾಗಿ. ನೋಡಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ, ಒಂದು ಅರ್ಧ ಸ್ಪೂನ್ ಸಾಕು, ಚಿಕ್ಕ ಸ್ಪೂನಿಂದ. ಜಾಸ್ತಿ ಕಲರ್ ಆದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಒಂದು ಚಿಕ್ಕ ಗ್ಲಾಸಿಂದ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಮುಚ್ಚಿಟ್ಬಿಡ್ಬೇಕು. ಈಗೆಲ್ಲ ಫ್ರೈ ಆಗಿದೆ ಇದು ಚೆನ್ನಾಗಿ. ನೋಡಿ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಅಥವಾ ನೀವು ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು. ನಾನು ಹಾಕಿಲ್ಲ ಗರಂ ಮಸಾಲ. ನೋಡಿ ಈ ಗ್ಲಾಸಿಂದ 1 ಗ್ಲಾಸ್ ನೀರು ಹಾಕಿ ಅದನ್ನು ಚೆನ್ನಾಗಿ ಮುಚ್ಚಿಟ್ಬಿಡ್ಬೇಕು. ಕುದಿಯುತ್ತೆ. ನೋಡಿ ಒಂದು ಮುಚ್ಚಳನ ಮುಚ್ಚಿಡ್ತೀನಿ. ಒಂದು 3 ನಿಮಿಷದಲ್ಲೇ ನೀರೆಲ್ಲ ಕುದ್ಬಿಡುತ್ತೆ. ಚೆನ್ನಾಗಿ ನೀರೆಲ್ಲ ಖಾಲಿ ಆಗುತ್ತೆ, ಕುದ್ದು ಚೆನ್ನಾಗಿ ಬೇಯುತ್ತೆ ಕಾಳೆಲ್ಲ. ಮುಚ್ಚಳ ಮುಚ್ಚಿಟ್ಟಿದ್ದೀನಿ. 1-2 ನಿಮಿಷ 3 ನಿಮಿಷ ಆದಮೇಲೆ ಮುಚ್ಚಳ ಓಪನ್ ಮಾಡಬೇಕು. ನೋಡಿ 1-3 ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ ಮುಚ್ಚಳ. ನೋಡಿ ಎಲ್ಲ ಕುದ್ದಿದೆ, ಆಲ್ಮೋಸ್ಟ್ ಆಲ್ ಚೆನ್ನಾಗಿದೆ. ಇನ್ನು ಸ್ವಲ್ಪನೇ ಇದೆ ನೀರು. ಮೇಲೆ ಕೊತ್ತಂಬರಿ ಹಾಕಿದೆ. ಕೊತ್ತಂಬರಿ ಸಣ್ಣ ಹೆಚ್ಚಿ ಹಾಕಬೇಕು ಲಾಸ್ಟಲ್ಲಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಫುಡ್ ಕೂಡ ಇದು. ಮಡಿಕೆ ಕಾಳು ಇದು ಹಲಸಂದೆ ಥರ
ಥರನೇ ಚಿಕ್ಕದಾಗಿರುತ್ತೆ ಮಡಿಕೆ ಕಾಳು, ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರುತ್ತೆ. ಶನಿವಾರ ದಿವಸ ನಾವು ರಾಮೇಶ್ವರಂ ಕಫೆಗೆ ಹೋಗಿದ್ವಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೊಸದಾಗಿ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಊಟ ಎಲ್ಲ, ರೆಸ್ಟೋರೆಂಟ್ ಕೂಡ ತುಂಬ ಚೆನ್ನಾಗಿದೆ, ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಎಲ್ಲ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲೆಲ್ಲ ಗಣೇಶ, ವೆಂಕಟೇಶ್ವರ ಎಲ್ಲ ದೇವರುಗಳೆಲ್ಲ ಪ್ರತಿಷ್ಠಾಪಿಸಿದ್ರು. ಪೂಜೆ ಕೂಡ ನಡೆಯುತ್ತೆ ದಿನಾಲೂ. ನೋಡಿ, ಇದು ಆದಿ ಈಶ್ವರ ಮೂರ್ತಿ ನೋಡಿ, ಈಶ್ವರ ಮೂರ್ತಿ ಎಷ್ಟು ಚೆನ್ನಾಗಿದೆ. ನಂದಿ ಈಶ್ವರ ಎರಡು ಇತ್ತು. ಇಲ್ಲೇ ಆನೆಗಳಿದೆ. ಸ್ಟಾರ್ಟಿಂಗು ಎಂಟ್ರೆನ್ಸಲ್ಲಿ 2 ಆನೆಗಳು. ಎಲ್ಲ ಕಲಾತ್ಮಕವಾಗಿ ಮಾಡಿದ್ದಾರೆ. ಒಂಥರ ದೇವಸ್ಥಾನನೂ ಅನಿಸ್ಬೇಕು. ನಾವೆಲ್ಲೋ ಹೋಗಿ ಫಂಕ್ಷನ್ನಲ್ಲಿ ಊಟ ಮಾಡಿದ್ದೀವಿನೋ ಅಂತ ಆ ಥರ ಫೀಲ್ ಕೊಡುತ್ತೆ. ಯಾವುದೋ ಸಮಾರಂಭಕ್ಕೆ ಹೋಗಿದ್ದೀವಿನೋ, ಏನೋ ದೇವ್ರ ಪೂಜೆಗೆ ಹೋಗಿದ್ದೀವಿನೋ ಆ ಥರ ಫೀಲ್ ಕೊಡುತ್ತೆ. ತುಂಬ ಚೆನ್ನಾಗಿತ್ತು. ನಾವೆಲ್ಲ ಹೋಗಿ ಬಂದಿದ್ದು. ಎಲ್ಲರೂ ಹೋಗಿ ಬನ್ನಿ. ಸ್ವಲ್ಪ ಊಟ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಕಾಸ್ಟ್ಲಿ ಅಂದರೆ ಚೆನ್ನಾಗಿರುತ್ತೆ ಊಟ, ನೀವೇ ನೋಡಿ. ಹಾಗೆ ಮ್ಯೂಸಿಕ್ ಮೂಲಕ ಹಾಕ್ತಾ ಇರ್ತೀನಿ, ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಳಗಡೆ ಎಲ್ಲ ಬಂದ್ವಿ. ಎಲ್ಲ ಕಡೆ ದೇವ್ರ ಮೂರ್ತಿಗಳಿದೆ. ಕಫೆಯಲ್ಲಿ ದೊಡ್ಡ ರೆಸ್ಟೋರೆಂಟ್ ಥರ ಇದೆ. ಕಫೆ ಅಂದರೆ ಇನ್ನು ಚಿಕ್ಕದಾಗಿಲ್ಲ, ತುಂಬ ದೊಡ್ಡದಾಗಿದೆ. ಹಾಲು ಛತ್ರದ ಥರ ಅಷ್ಟು ದೊಡ್ಡದಾಗಿದೆ. ನೋಡಿ, ಎಷ್ಟೊಂದು ಜನ ಜಾತ್ರೆ ಥರ ಬಂದಿದ್ದರು. ತುಂಬ ಜನ ಇದ್ದರು, ವೀಕೆಂಡ್ ಆಗಿದ್ದರಿಂದ. ನಾವು ಅಲ್ಲಲ್ಲಿ ಸೆಲ್ಫಿ ತೊಗೊಳ್ತಾ ಇದ್ವಿ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ನೋಡಿ, ಇದು ದೇವರ ಮೂರ್ತಿ, ವೆಂಕಟೇಶ್ವರ ಮೂರ್ತಿ. ನೋಡಿ, ದೇವಿ ಅಮ್ಮನವರ ಮೂರ್ತಿ ಇದು. ನಂದಿ ನೋಡಿ. ನಾವು ಸಾಯಂಕಾಲ ಬರುವಾಗ ಮಂಗಳಾರತಿ ದಿನ 2 ಸಲ ಮಂಗಳಾರತಿ ಎಲ್ಲ ಮಾಡ್ತಾರಂತೆ ಪೂಜಾರಿ. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಟೇಬಲ್ಸ್ ಎಲ್ಲ ಭರ್ತಿಯಾಗಿಬಿಟ್ಟಿತ್ತು. ಒಂದು ಕಡೆ ಸಿಕ್ತು ನಮಗೂ ಕೂಡ ಟೇಬಲ್. ನಾವು ಒಂದು 4-5 ಜನ ಆಗಿದ್ವಿ, ಎಲ್ಲರೂ ಹೋಗಿದ್ವಿ. ನೋಡಿ, ಇದಕ್ಕೆ ಡ್ರೆಸ್ ಕೋಡ್ ಇದೆ. ಊಟಕ್ಕೆ ನೀಡೋರೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದು ಒಂಥರ ಡ್ರೆಸ್ ಕೋಡಿಂದ ಗುರ್ತಿಡಿಬೋದು ಅವ್ರನ್ನ. ಫುಲ್ ಬ್ಯುಸಿಯಾಗಿರುತ್ತಲ್ಲ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಊಟಕ್ಕೆ ಏನೇನು ಅಂತ ಆರ್ಡ್ರ್ ಏನಿಲ್ಲ. ಊಟ ಫುಲ್ ಮೀಲ್ಸ್ ಅಂತ ಇರುತ್ತೆ, ಕಿಡ್ಸ್ಗೆ ಬೇರೆ ಇರುತ್ತೆ. ಫುಲ್ ಮೀಲ್ಸಲ್ಲಿ ಏನೆಲ್ಲ ಇರುತ್ತೆ
ಈಗ ಮುಂದೆ ನೋಡೋಣ ಬನ್ನಿ. ಊಟದ ಕೂಡ ಕ್ಲಿಪ್ಪಿಂಗ್ ತೊಗೊಂಡೆ. ಒಂಥರ ಮದುವೆ ಮನೆ ಊಟ ಮಾಡ್ತೀವಲ್ಲ ಆ ಥರ ಫೀಲ್ ಬರುತ್ತೆ ನೋಡಿ. ಇದು ಕಡಲೆಬೇಳೆ ಪಾಯಸ, ಇದು ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಸಣ್ಣಗೆ ಹೆಚ್ಚಿದರೆ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಬೇರೆ ಬೇರೆ ಎಲ್ಲರೂ ಒಂದೊಂದಾಗಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಪಲ್ಯಗಳನ್ನು. ಕೋಸಂಬರಿ, ಹಪ್ಪಳ, ಸಂಡಿಗೆ, ಬೋಂಡ ಎಲ್ಲ ಇರುತ್ತೆ. ಕಡಲೆಬೇಳೆ ಬೋಂಡ, ವಾಟ್ರ್ ಬಾಟ್ಲು ಅದರಲ್ಲೇ ಅವರೇ ಕೊಡ್ತಾರೆ, ಅದರಲ್ಲೇ ಇನ್ಕ್ಲೂಡಿಂಗ್ ಆಗಿರುತ್ತೆ. ನಾವೆಲ್ಲ ಬಿಲ್ ಪೇ ಮಾಡ್ತೀವಲ್ಲ ಊಟದ್ದು, ಒಂದು ಊಟ ಅಂತ ಇಷ್ಟಿರುತ್ತೆ. ಅದ್ರ ಜೊತೆಗೇ ವಾಟ್ರ್ ಬಾಟ್ಲ್ ಕೂಡ ಇರುತ್ತೆ, ಎಕ್ಸ್ಟ್ರಾ ಏನು ಕೊಡಬೇಕಾಗಿಲ್ಲ ಅದಕ್ಕೆ. ನೋಡಿ ಇದೇನೋ ಚಟ್ನಿ, ಯಾವುದೋ ಉದ್ದಿನ ಬೇಳೆನೋ ಹೆಸರು ಬೇಳೆನೋ ಹಾಕಿದ್ರು ಆ ಚಟ್ನಿಗೆ. ಇದು ನೋಡಿ ಬೀಟ್ರೋಟು ರಾಯ್ತ ಥರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿ ಬೋಂಡ, ಇದೇನೋ ಸ್ವೀಟ್ ಉಪ್ಪಿನಕಾಯಿ ಥರ ಇತ್ತು. ಒಂದು ಕೋಸಂಬರಿ, ಒಂದು ತೊಂಡೆಕಾಯಿ ಪಲ್ಯ ಇತ್ತು ನೋಡಿ. ಹೋಳಿಗೆ ತುಂಬ ಚೆನ್ನಾಗಿತ್ತು. ಎಷ್ಟು ಜನ ಎಲ್ಲ ಒಬ್ಬರಿಂದ ಒಬ್ರಿಗೆ ಹೇಳಿ ಎಷ್ಟೊಂದು ಜನ ಬರ್ತಾರೆ ಇಲ್ಲಿ. ತುಂಬ ಚೆನ್ನಾಗಿದೆ, ಊಟ ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ದುಡ್ಡು ಜಾಸ್ತಿ ಹೋದರೆ ಚಿಂತೆ ಇಲ್ಲ, ಎಷ್ಟು ಒಂಥರ ಒಳ್ಳೆ ಖುಷಿಯಾಗಿ ಊಟ ಮಾಡಿಕೊಂಡು ಅಲ್ಲಿ ಎಲ್ಲ ಟೈಮ್ ಪಾಸ್ ಮಾಡಿ ಬರ್ತೀವಿ ನಾವು. ಎಲ್ಲರೂ ಒಂದು ಸಲ ಹೋಗಿ ಬನ್ನಿ. ನಾನಂತೂ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ 6 ಮಂತ್ಸ್ಗೆ ಒಂದು ಸಲ ಹೋಗಬೇಕಿಲ್ಲಿ ಊಟಕ್ಕೆ ಅಂತ. ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ವಡೆ ಕೂಡ ಎಷ್ಟು ಹಗುರ ಆಗಿತ್ತು, ತುಂಬ ಚೆನ್ನಾಗಿತ್ತು ನೋಡಿ. ಹಾಗೆ ಸಂಡಿಗೆ ತಂದು ಹಾಕಿದರು. ಆಮೇಲೆ ವೈಟ್ ರೈಸು ಬ್ರೌನ್ ರೈಸು ಎರಡೂ ಇರುತ್ತೆ. ಯಾವುದಾದ್ರೂ ರೈಸ್ ತೊಗೋಬೋದು. ಮಜ್ಜಿಗೆ ನೋಡಿ ಎಷ್ಟು ಬೇಕಷ್ಟು ಅನ್ಲಿಮಿಟೆಡ್ ಮಜ್ಜಿಗೆ ಎಷ್ಟಾದರೂ ಹಾಕ್ಸ್ಕೊಬೋದು. ವಡಾನು ಎಷ್ಟಾದರೂ ಹಾಕ್ಸ್ಕೊಬೋದು. ಹೋಳಿಗೆ ಮಾತ್ರ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರೆ ಚಾರ್ಜ್ ಮಾಡ್ತಾರೆ. ಊಟ ಆದಮೇಲೆ ಬಾಳೆಹಣ್ಣು ಕೂಡ ತಂದಿಟ್ಟಿದ್ದಾರೆ ನೋಡಿ. ಆಮೇಲೆ ಎಲೆ ಅಡಿಕೆ ಕೂಡ ಇರುತ್ತೆ ನೋಡಿ. ನಾನು ಬ್ರೌನ್ ರೈಸ್ ಹಾಕ್ಸ್ಕೊಂಡೆ, ತುಂಬ ಚೆನ್ನಾಗಿತ್ತು ಬ್ರೌನ್ ರೈಸು. ಅದಕ್ಕೆ ಪಪ್ಪು ಹಾಕ್ಸ್ಕೊಂಡೆ, ಆಂಧ್ರ ಪಪ್ಪು, ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಪುಳಿಯೋಗರೆ ಇರುತ್ತೆ. ಆಮೇಲೆ ವೈಟ್ ರೈಸು ಸಾಂಬಾರು, ವೈಟ್ ರೈಸು ರಸಮ್ ಇರುತ್ತೆ. ತುಂಬ ಟೇಸ್ಟಿಯಾಗಿತ್ತು ಊಟ ಮಾತ್ರ. ತುಪ್ಪ ಹಾಕ್ತಾರೆ ಅನ್ನಕ್ಕೆ. ಇದು ಆಮೇಲೆ ನಾನು ರೈಸು ಮತ್ತು ಸಾಂಬಾರು ಹಾಕ್ಸ್ಕೊಂಡೆ. ನೆಕ್ಸ್ಟು ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು. ಈ ಪಲ್ಯಗಳು ಕೂಡ ಎಲ್ಲ ತಿಂದೆ ನಾನು, ತುಂಬ ಟೇಸ್ಟಿಯಾಗಿತ್ತು. ಮಜ್ಜಿಗೆನೂ ಕುಡಿದ್ವಿ. ಒಟ್ಟಿನಲ್ಲಿ ಊಟ ತುಂಬ ಚೆನ್ನಾಗಿತ್ತು. ಇಷ್ಟು ಜನ ಇದ್ದರೂ ನಮಗೇನು ಅಷ್ಟೊಂದು ಗೌಜು ಗಲಾಟೆ ಅನ್ನಿಸ್ಲಿಲ್ಲ. ಆರಾಮಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಹೊರಗಡೆನೂ ಕೂಡೋಕ್ಕೆಲ್ಲ ಮಾಡಿದ್ದಾರೆ. ಮೆಟ್ಲ ಹತ್ರ ಆ ಕಡೆ ಕೂತ್ಕೋಬೋದು. ಅಲ್ಲೇ ಒಂದು ವಿಡಿಯೋ ಪ್ಲೇ ಮಾಡ್ತಾ ಇರ್ತಾರೆ ಅವ್ರ ಹೋಟೆಲ್ನಲ್ಲಿ ಏನೇನಿದೆ ಅಂತ. ಅದು ಕೂಡ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ ಲಾಸ್ಟಲ್ಲಿ ನೋಡಿ. ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನಮ್ಮ ತಂಗಿ ಸ್ವಲ್ಪ ಸುಣ್ಣ ಜಾಸ್ತಿ ಹಚ್ಕೊಂಡು ಬಾಯೆಲ್ಲ ಗುಳ್ಳೆ ಆಗಿಬಿಟ್ಟಿತ್ತು ಅವಳಿಗೆ ಮರುದಿವಸ ನೋಡಿ. ನಾನು 2 ಎಲೆ ತೊಗೊಂಡೆ. ಎಲ್ಲ ನಾವೇ ಮದುವೆ ಮನೇಲಿ ಇಟ್ಟಿರ್ತಾರಲ್ಲ ಹಾಗೆ ಎಲೆ ಅಡಿಕೆ ಎಲ್ಲ ಸುಣ್ಣ ಇಟ್ಟಿರ್ತಾರೆ. ಇದು ಕೂಡ ಚೆನ್ನಾಗಿ ಅನ್ನಿಸ್ತು ನನಗೆ. ಒಂದು ರೀತಿ ಫಂಕ್ಷನ್ನಲ್ಲಿ ಹೋಗ್ತೀವಲ್ಲ ಅದೇ ರೀತಿ ಅನಿಸುತ್ತೆ ನನಗೆ. ಹಾಗೆ ಎಲೆ ಅಡಿಕೆ ತಿನ್ಕೊಂಡು ಹೊರಗಡೆ ಬಂದೆ ನೋಡಿ. ಎಷ್ಟು ಜನ ಇದ್ದಾರೆ. ಹಾಗೆ ಖಾಲಿ ಆಗ್ತಾನೇ ಇರುತ್ತೆ, ಮತ್ತು ಭರ್ತಿ ಆಗ್ತಾನೇ ಇರುತ್ತೆ ಟೇಬಲ್ಸ್ ಎಲ್ಲ. ಹಾಗೆ 4 ಗಂಟೆವರೆಗೂ ಇರ್ಬೋದು ಊಟ, 3:30-4 ಗಂಟೆವರೆಗೂ. ಆಮೇಲೆ ಕ್ಲೋಸ್ ಮಾಡ್ತಾರೆ. ಆಮೇಲೆ ಬರೀ ಟಿಫನ್ಗಳು ಸ್ಟಾರ್ಟ್ ಆಗುತ್ತೆ, ಮತ್ತು ನೈಟ್ ಊಟ ಇರುತ್ತೆ.
ನೋಡಿ ಹೀಗೆ ಎಲ್ಲರೂ ಕೂತ್ಕೊಂಡಿರ್ತಾರೆ, ಅಲ್ಲಿ ವಿಡಿಯೋ ಪ್ಲೇ ಮಾಡ್ತಿರ್ತಾರೆ. ಅಲ್ಲಿ ಏನೇನು ಅವರು ರೆಸ್ಟೋರೆಂಟಲ್ಲಿ ಏನೇನಿದೆ ರಾಮೇಶ್ವರಂ ಕಫೆಯಲ್ಲಿ ಅಂತ. ನಾವು ಅಲ್ಲೇ ಎಷ್ಟೊಂದು ಸ್ಪೆಂಡ್ ಮಾಡಿದ್ವಿ ಕೂತ್ಕೊಂಡು. ಆಮೇಲೆ ನಂತರ ಹಾಗೆ ಸುತ್ತಮುತ್ತಲು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ವಿಡಿಯೋದ್ದು. ಈ ಗಲಾಟೆಯಲ್ಲಿ ವಿಡಿಯೋ ತೊಗೊಳಕ್ಕೆ ಕೂಡ ಒಂಥರ ಅನ್ಸಕ್ಕೆ ಸ್ವಲ್ಪನೇ ಕ್ಯಾಚ್ ಮಾಡಿದ್ದೀನಿ. ಮಗು ನೋಡಿ ತುಂಬ ಚೆನ್ನಾಗಿತ್ತು. ಮಗುದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಕೂತ್ಕೊಂಡಿದ್ವಿ, ಎಲೆ ಅಡಿಕೆ ತಿಂದು ಹಾಗೆ ಫೋಟೋ ಎಲ್ಲ ಸೆಲ್ಫಿ ತಗೊಳ್ತಾ ಟೈಮ್ ಪಾಸ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಲಾತ್ಮಕವಾಗಿ. ಎಲ್ಲರಿಗೂ ಥರ ದೇವಸ್ಥಾನದ ಫೀಲು ಕೊಡಬೇಕು, ಮದುವೆ ಮನೆ ಊಟದ ಥರನೇ ಅನಿಸುತ್ತೆ. ತುಂಬ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಕೂತ್ಕೊಳ್ಳೋಕೆ ಆರಾಮಾಗಿ ಜಾಗ ಇರ್ತದೆ. ಊಟ ಆದವರೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತೀವಿ. ಬೇಕಾದವರು ಅರ್ಜೆಂಟ್ ಇರೋರು ಹೋಗ್ತಾರೆ. ಆರಾಮಾಗಿ ಕಾಲ ಕಾಯಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೇ ಹೋಗೋದು ಎಲ್ಲರೂ. ನಾವು ಅಲ್ಲೇ ಒಂದು 1 ಅವರ್ ಮೇಲೆ ಅಲ್ಲೇ ಕೂತ್ಕೊಂಡಿದ್ವಿ. 3 ಗಂಟೆಗೆಲ್ಲ ಊಟ ಆಗಿತ್ತು. ಹಾಗೆ 4:15 ಆದಮೇಲೆ ವರೆಗೂ ಅಲ್ಲೇ ಕೂತ್ಕೊಂಡು ಓಡಾಡ್ಕೊಂಡು ಫೋಟೋ ಎಲ್ಲ ಸೆಲ್ಫಿ ತಗೊಳ್ತಾ ಇದ್ವಿ. ನಂತರ ಆಮೇಲೆ ಕಾಫಿ ತೊಗೊಂಡ್ವಿ. ನೋಡಿ ನಮ್ಮ ತಂಗಿ ಟೀ ತೊಗೊಂಡ್ಳು, ನಾನು ಕಾಫಿ ತೊಗೊಂಡೆ. ಕಾಫಿ ಕೂಡ ತುಂಬ ಚೆನ್ನಾಗಿತ್ತು. ₹50 1 ಕಪ್ ಕಾಫಿ ಚಾರ್ಜ್ ಅನಿಸುತ್ತೆ. 4 ತೊಗೊಂಡಿದ್ದೆ, 200 ಆಯಿತು ಕಾಫಿಗೆ. 3 ಟೀ, ಒಂದು ಟೀ 3 ಕಾಫಿ ತೊಗೊಂಡಿದ್ದೆ. ಎಲ್ಲ ನೋಡಿ ಟೀನ ಕುಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಎಲ್ಲರೂ ಅಲ್ಲಲ್ಲೇ ಕೂತ್ಕೊಂಡು ಟೀ ಕಾಫಿ ಏನು ಕುಡಿತಾ ಇದ್ರು ಎಲ್ಲರೂ. ಯಾರೂ ಬಂದವ್ರು ಬೇಗ ಹೋಗಲ್ಲ. ಒಂದು ಸ್ವಲ್ಪ ಹೊತ್ತು ಊಟ ಆದಮೇಲೆ ಸ್ವಲ್ಪ ಹೊತ್ತು ಅಷ್ಟರಲ್ಲೇ ಟೈಮ್ ಆಯ್ತಲ್ಲ. ಸಾಯಂಕಾಲ ಅರ್ಚಕರು ಮಂಗಳಾರತಿ ಮಾಡ್ತಾಯಿದ್ರು ದೇವರಿಗೆ, ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ನಡೀತಾಯಿತ್ತು. ಎಲ್ಲರೂ, ನಾನು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ ಎಲ್ಲ ದೇವರು ಮಂಗಳಾರತಿ ತೊಗೊಂಡ್ವಿ. ತುಂಬ ಒಂಥರ ಮನಸ್ಸಿಗೆ ಕೂಡ ಶಾಂತಿ ಅನಿಸುತ್ತೆ. ದೇವಸ್ಥಾನ ಎಲ್ಲ ಇರುತ್ತಲ್ಲ, ಆದರೆ ಎಷ್ಟೇ ಗಲಾಟೆ ಇದ್ರೂ ಅಲ್ಲಲ್ಲಿ ಜಾಗ ಬಿಟ್ಟು ಜಾಸ್ತಿ ಇರೋದ್ರಿಂದ ಎಲ್ಲರೂ ಆರಾಮಾಗಿ ಟೈಮ್ ಕಳೆದು ಹೋಗ್ಬೋದು. ನೋಡಿ ದಿನಾಲು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಮಂಗಳಾರತಿ ಆಗುತ್ತಂತೆ. ಪೂಜೆ ಪ್ರಸಾದ ಎಲ್ಲ ಇರುತ್ತೆ. ಬೆಳಗ್ಗೆ ಸಾಯಂಕಾಲ ತೀರ್ಥ ಇರುತ್ತೆ. ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಹೊರಗಡೆ ಬಂದ್ವಿ ಹೋಗೋಕ್ಕಿಂತ ತುಳಸಿ ಕಟ್ಟೆ ಇತ್ತು, ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸುತ್ತಮುತ್ತಲು ಒಂದು ಹಾಗೆ ವಿಡಿಯೋನ ತಗೊಂಡೆ. ತುಂಬ ಚೆನ್ನಾಗಿದೆ ತುಳಸಿ ಕಟ್ಟೆ. ಮತ್ತೆ ಬರಬೇಕನ್ಕೊಂಡು